2000 ಅಸಲಿಗೆ 10% ಬಡ್ಡಿ ದರದಂತೆ 3 ವರ್ಷಗಳಿಗೆ ಆಗುವ ಚಕ್ರ ಬಡ್ಡಿ ಎಷ್ಟು ಅಂತ ಕೇಳ್ತಾರೆ. ಚಕ್ರ ಬಡ್ಡಿ ಅಂದ್ರೆ ಏನ್ರಿ? ಕಾಂಪೌಂಡ್ ಇಂಟ್ರೆಸ್ಟ್. ಕಾಂಪೌಂಡ್ ಇಂಟ್ರೆಸ್ಟ್, ಬಡ್ಡಿಗೆ ಬಡ್ಡಿ. ನೋಡ್ರಿ, ಈ ರೀತಿ ಕೊಟ್ಟಾಗ ಏನು ಕೊಟ್ಟಾರ ನಮ್ಗೆ? ಇಲ್ಲಿ 10% ಬಡ್ಡಿ ಕೊಟ್ಟಾರ, ಅಸಲ 2000 ಕೊಟ್ಟಾರ, ಇಯರ್ ಎಷ್ಟು ಕೊಟ್ಟಾರ ರೀ? 3 ವರ್ಷ ಕೊಟ್ಟಾರ. ಈಗ ಇದ ರೇಷೋ ಗೋಲ್ಡನ್ ರೇಷೋ ಅಂತ ಬರ್ತಾವೆ. ಯಾವ ರೀತಿ ಅಂದ್ರೆ, ಈಗ 2 ವರ್ಷ ಇತ್ತು ತಿಳ್ಕೊರಿ, 2 ಇಯರ್ ಇತ್ತಂದ್ರೆ ಏನು ಮಾಡ್ಬೇಕಾ? 2:1. 3 ಇಯರ್ ಇತ್ತಂದ್ರೆ 3:1. ಹಿಂಗೆ 4 ಇಯರ್ ಇದ್ದಾಗ ಮತ್ತೆ ಹೇಳ್ತೀನಿ. ಈಗ ನೋಡಿ, 2 ಇಯರ್ ಇದ್ರೆ ಈ ರೀತಿ, 3 ಇಯರ್ ಇದ್ರೆ ಈ ರೀತಿ. ಯಾವ ರೀತಿ ಬಿಡಿಸುತ್ತೆ ನೋಡ್ರಿ. ಈಗ 3 ಇಯರ್ ಐತಿ, ಯಾವ ರೀತಿ ಬಿಡಿಸುತ್ತೆ ಹೇಳ್ತೀನಿ ನೋಡ್ರಿ. ಈಗ ಓಕೆ, ಈಗ ನೋಡ್ರಿ, 2000 ರೂಪಾಯಿ ಐತಿ. ಈಗ 2000 ರೂಪಾಯಿ ಐತಿ. ಇಲ್ಲಿ ರೇಷೋ ತೋರ್ಲಿ. ರೇಷೋ ಏನೈತಿ? 3:1. ಇದು ರೇಷೋ ಐತಿ. ಇಲ್ಲಿ ನೋಡ್ರಿ, ನಮ್ಮ ಪರ್ಸೆಂಟೇಜ್ ಕೊಟ್ಟಾರಲ್ಲಿ 10% ಕೊಟ್ಟಾರ. 2000ಕ್ಕೆ 10% ಅಂದರೆ ಎಷ್ಟಾಗುತ್ತೆ? ಇಂಟು 10% ಅಂದರೆ ಡಿವೈಡ್ ಬೈ 100. 0 ಕ್ಯಾನ್ಸಲ್ಲ, ಈ 0 ಕ್ಯಾನ್ಸಲ್ಲ. ಎಷ್ಟಾಗತ್ತೆ ರೀ? 200 ಆಗುತ್ತೆ. ಇಲ್ಲಿ 200 ಬರ್ಕೋರಿ. ಓಕೆ, ನೆಕ್ಸ್ಟ್ ಈ 200ಕ್ಕೆ 10 ರೂಪಾಯಿ 10% ಬೇಕಿನ್ನ 200ಕ್ಕೆ 10% ಎಷ್ಟಾಗತ್ತೆ? ಈ 200ಕ್ಕೆ 10% ಅಂದರೆ ಇದೊಂದು 0 ಆಗುತ್ತೆ. ಎಷ್ಟು ಉಳಿತಾ? 20 ಬರ್ಕೊಡ್ರಿ. ನೆಕ್ಸ್ಟ್ ಇನ್ನು 20ಕ್ಕೆ 10% ತೆಗಿಬೇಕು. 20ದ್ದು 10% ತೆಗಿಬೇಕಾರೆ 1 0 ಎಷ್ಟು ಉಳಿತಾ? 2. ಇದು ಎಷ್ಟು ಪರ್ಸೆಂಟ್ ಇದೆ? ಇದು 10%. ಈ 2 ಬರ್ಕೋರಿ. ಇಷ್ಟು ಬರ್ಕೊಂಡು ನಂತರ ಏನು ಮಾಡ್ಬೇಕಂದ್ರೆ ಇವನ್ನೆಲ್ಲ ಇಂಟು ಮಾಡ್ಬೇಕು. 2 3 6, 2 0 ಆಜಿಟ್ ಇದು 600 ಆಯಿತು. ನೆಕ್ಸ್ಟ್ ಇದು 20 + 20 3 ಎಷ್ಟಾಗುತ್ತೆ? 60. 2 1 2. ಸಾರಿ, 2 1 2. ಇವನ್ನೆಲ್ಲ ಏನು ಮಾಡ್ಬೇಕಂದ್ರೆ ಪ್ಲಸ್ ಮಾಡ್ಬೇಕು. ಇವನ್ನ ಏನು ಮಾಡ್ಬೇಕು ರೀ? ಪ್ಲಸ್ ಮಾಡ್ಬೇಕು. 600 + 60 660. ಇದೊಂದು 2 662. 662 ನಮ್ದು ಏನಾಗತ್ತಿದ? ಇದೇ ನಮ್ದು ಚಕ್ರ ಬಡ್ಡಿ. ಆನ್ಸರ್ ಆಪ್ಷನ್ ನಂಬರ್ A1, 662.